ಸೊ ಎಲ್ರಿಗೂ ಜೈ ಭೀಮ್. ಜೈ ಭೀಮ್. ಸೊ ಇದೀಗ ನಾವು ಬೀದರ್ನಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ಕಾಲ್ನಡಿಗೆ ಜಾಥಾವನ್ನು ಪ್ರಾರಂಭಿಸಿದ್ದೇವೆ. ಇದು ಬಂದು 2ನೇ ದಿನ. ಏನೇ ವಿಷಯ ಅಂದ್ರೆ ಇದೇನಪ್ಪ ಈ ಟೈಮಲ್ಲಿ ಇವ್ರು ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ದಾರೆ, ಏನ್ ವಿಷಯ ಅಂತ ನಿಮ್ಗೆ ಡೌಟ್ ಬಂದಿರುತ್ತೆ. ಏನ್ ವಿಷಯ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಅಕ್ಕಪಕ್ಕದಲ್ಲಿರುವಂತಹ ರಾಜ್ಯಗಳಲ್ಲಿ ಒಂದು ಅಂಬೇಡ್ಕರ್ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅದು ತುಂಬಾ ಎತ್ತರವಾಗಿ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ರೀತಿ ಆತರ ಅಂಬೇಡ್ಕರ್ ಪುತ್ಥಳಿ ಯಾವುದಿಲ್ಲ. ಸೊ ಆದ್ರಿಂದ ನಮ್ಮ ಒತ್ತಾಯ ಏನಂದ್ರೆ ನಮ್ಮ ಅಂಬೇಡ್ಕರ್ ಪುತ್ಥಳಿ ಇಡೀ ವಿಶ್ವದಲ್ಲಿ ಎಲ್ಲರೂ ತಿರುಗಿ ನೋಡುವುದರಲ್ಲಿ ನಾವು ಕಾಣಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ 200 ಮೀಟರ್ಗಳಷ್ಟು ಒಂದು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಬೇಕಂತ ನಾವು ಸರ್ಕಾರಕ್ಕೆ ಒತ್ತಾಯ ಕೊಟ್ಟಿದ್ದೀವಿ. ಆದ್ರೆ ಅವ್ರಿಗೆ ಯಾವ್ದಿನ್ನ ವಿಷಯ ತಲೆಗೆ ಹಚ್ಕೊಳ್ಳಿಲ್ಲ. ದಯವಿಟ್ಟು ನಮ್ಮ ಕನ್ನಡ ನಾಡಿನ ಜನತೆಗೆ ಕೇಳುವುದೇನೆಂದರೆ ಈ ಒಂದು ಹೋರಾಟಕ್ಕೆ ದಯವಿಟ್ಟು ನೀವು ಬೆಂಬಲ ಕೊಡಬೇಕು ಅಂತ ನಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಅದೇ ರೀತಿ ಈ ಸರ್ಕಾರ ಈ ಹೋರಾಟವನ್ನು ಕಂಡು ಮತ್ತೆ ಅದಕ್ಕೆ ಬೆಂಬಲಿಸಿಲ್ಲ ಅಂದ್ರೆ ಮುಂದೆ ನಡೆಯುವ ಅನಾಹುತಗಳಿಗೆ ನೀವೇ ಜವಾಬ್ದಾರಾಗಿರ್ತೀರಾ. ಜೈ ಭೀಮ್, ಜೈ ಭೀಮ್. ಧನ್ಯವಾದ.